ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಈ ಹಿಂದಿನ ಬೈ ಎಲೆಕ್ಷನ್ಗಳಲ್ಲಿ ಸೇರಿದಂತೆ ಈ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳು ಕೂಡ ನಿರೀಕ್ಷಿತ ಮಟ್ಟಕ್ಕೆ ಗೆಲುವಿಗೆ ಮುಂದಾಗಿರ್ತಕ್ಕಂಥ ಈ ಸಕ್ಸಸ್ಸನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ. ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಈಗೇನು ಗೃಹಲಕ್ಷ್ಮಿ ಯೋಜನೆಗೆ ಈಗೇನು 2,000 ಕೊಡ್ತಿದ್ದಾರೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕುಣಿಗಲ್ ಶಾಸಕರಂತ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆ ಪಕ್ಷದಲ್ಲೂ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ. ಹಾಗಿದ್ರೆ ಮುಂದಿನ ಚುನಾವಣೆಯ ವೇಳೆಗೆ, ಮುಂದಿನ ಚುನಾವಣೆಯ ನಂತರ ರಾಜ್ಯದ ಜನರಿಗೆ ಮತ್ತಷ್ಟು ಡಬಲ್ ಆಗುತ್ತಾ ಅವರಿಗೆ ಬರ್ತಿರ್ತಕ್ಕಂಥ ಗ್ಯಾರಂಟಿ ಹಣ ಮತ್ತು ಗೃಹಲಕ್ಷ್ಮಿ ಹಣ ಇದು ಡಬಲ್ ಆಗೋದಕ್ಕೆ ಈ ಒಂದು ಸಕ್ಸಸ್ನ ಸೀಕ್ರೆಟ್ ಏನು ಎಲ್ಲರೂ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾನೆ ನಾನು. ಸರ್, ರಾಜ್ಯದ ಜನರಿಗೆ ಇವತ್ತು ನೀವು ಹೇಳಿರ್ತಕ್ಕಂಥ ಅಧಿವೇಶನ ಮಾತಾಡ್ತಕ್ಕಂಥದ್ದು ಇವತ್ತು ಒಂದು ರೀತಿ ಗುಡ್ ನ್ಯೂಸು. ಈಗಾಗಲೇ ಎಷ್ಟೋ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಮತ್ತು ಈ ವಿಚಾರ ಪಕ್ಷದಲ್ಲಿ ಏನಾದರೂ ಚರ್ಚೆ ಮಾಡಿದ್ದೀರಾ ಆಲ್ರೆಡಿ? ನಾನು ಒಬ್ಬ ಗ್ರಾಮಾಂತರ ಶಾಸಕನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತೇನು ದುಡ್ಡು ಇವತ್ತು ಆಯವ್ಯಯ ಏನು ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ, 4,09,000 ಕೋಟಿಯನ್ನು ಇವತ್ತು ಸುಮಾರು 1,00,000 ಕೋಟಿ ಇವತ್ತು ಅನುದಾನಗಳನ್ನು ಸಬ್ಸಿಡಿ ಮೂಲಕ ಹಂಚ್ತಾ ಇದ್ದೀವಿ. ಅದರಲ್ಲೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 64,000 ಕೋಟಿನ ಕೊಡ್ತಾ ಇರೋಂಥದ್ದು ನೋಡಿದಿರಿ. ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತರಬೇಕು ಅಂತ ಅವತ್ತಿನ ದಿನವೇ ಆಲೋಚನೆ ಮಾಡಿದಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ 5 ಕೆ ಜಿ ಅಕ್ಕಿ ಕೊಡೋದನ್ನು ಯಾವ ರೀತಿ 10 ಕೆ ಜಿ ಅಕ್ಕಿ ಕೊಡ್ತೇವೆ ಅಂಥೇಳಿ ಮಾತಿನಂತೆ ನಾವು ಉಳಿಸ್ಕೊಂಡು ಅದರಂತೆ ಇವತ್ತು ಏನು 2,000 ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಂಥದ್ದನ್ನು ಈ ವರ್ಷ ಈ ಒಂದು 5 ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋವಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡಿರೋಂಥದ್ದು. ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ. ಆಹಾಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು. ನಾನು ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗುತ್ತೆ ಅಂಥ ಏನು ಬಜೆಟ್ ಆಯವ್ಯಯ. ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾಯಿದ್ದೇವೆ, ಅವತ್ತಿನ ದಿನ ಗಂಡಸರಿಗೆ 2,000, ಹೆಂಗಸರಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ. ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಮುಂದೆ 2028 ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು 4,000 ಮಾಡಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಚುನಾವಣೆ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ಆಗಿದ್ರೆ? ನೋಡಿ, ಇಂದಿನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು, ತಳ ಹಂತದ ಕಾರ್ಯಕರ್ತರುಗಳನ್ನು ಹುರಿದುಂಬಿಸೋಂಥದ್ದು. ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ಮಾಡಿದ ತಕ್ಷಣ ಇವತ್ತು 1 ಕೋಟಿ ಜನ ಪದಗ್ರಹಣ ನೋಡಿದ್ರು. ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು, ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು, ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ್ ಜೋಡೋ ಮಾಡಿದ್ರು. ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋವಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ. ಆ ಕಾರಣಕ್ಕೋಸ್ಕರ 2028ಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಅಂಥ ಸಂದರ್ಭದಲ್ಲಿ 4,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, 2,000 ಹೆಣ್ಮಕ್ಳಿಗೆ, 2,000 ಗಂಡಸರಿಗೆ ಕೊಡೋಂಥ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು. ಈ ವಿಚಾರವನ್ನು ತಾವು ತಮ್ಮ ಹೈಕಮಾಂಡ್ ನಾಯಕರಾಗಿ ರಾಜ್ಯ ನಾಯಕರ ಗಮನಕ್ಕೂ ಕೂಡ ತರ್ತೀರಿ, ಈ ಚಿಂತನೆಯಲ್ಲಿದ್ದೀರಿ, ಸದ್ಯದಲ್ಲಿ ಮಾತಾಡ್ತೀರಿ ಈ ವಿಚಾರ? ಎಲ್ಲ ಶಾಸಕರ ಚಿಂತನೆ ಇದೇನೆ. ಬಡವರಿಗೆ ಇವತ್ತು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹಣವನ್ನು ಸಂದಾಯ ಆಗಬೇಕು ಅನ್ನೋದೊಂದು ಆಶಾಪೂರ್ವಕವಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಕೊಡುಗೆಗಳು ಎಲ್ಲೋ ಒಂದು ಕಡೆಗೆ ಕಷ್ಟ ಆಗ್ತಿದೆ, ಆರ್ಥಿಕ ಹೊರೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 4,000 ಕೊಡುವಂಥದ್ದು ತಮ್ಗೆ ಏನು ಅನ್ಸುತ್ತಿದೆ, ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ? BJP ಸರ್ಕಾರದವರು ಬಂದ ತಕ್ಷಣ, ನಮ್ಮ ಸರ್ಕಾರ ಬಂದ ತಕ್ಷಣ BJP ಪಕ್ಷದವರು ಒಂದೇ ಒಂದು ಬಿಡಿಗಾಸು ಕೊಡಲಿಕ್ಕಾಗಲ್ಲ ಅಂದರು, ಅಕ್ಕಿ ಕೊಡಲಿಕ್ಕಾಗಲ್ಲ ಅಂದರು, ಬಸ್ಸನ್ನ ಫ್ರೀ ಕೊಡಲಿಕ್ಕಾಗಲ್ಲ ಅಂದರು, ವಿದ್ಯುತ್ತಿನ ಫ್ರೀ ಕರೆಂಟ್ ಕೊಡೋಕ್ಕಾಗಲ್ಲ ಅಂದರು. ಒಂದೊಂದಾಗಿ 2 ಮಾಡಿಕೊಂಡು ಇವತ್ತು 2 ವರ್ಷ ಪೂರ್ಣಗೊಳಿಸ್ತಾ ಇದ್ದೇವೆ, ಮೇ 15ನೇ ತಾರೀಕು. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪರಿಪೂರ್ಣತೆಯಲ್ಲಿ ಸರ್ಕಾರದ ಸುಭದ್ರವಾದಂಥ ರೆವಿನ್ಯೂ ಸರ್ಪ್ಲಸ್ಸನ್ನು ತರುವಂಥದ್ದು ಆಯವ್ಯಯ ಕೊಡ್ತೇವೆ. ಹಾಗೆಯೇ ಏನು ನಾವು ಮಾತು ಕೊಟ್ಟಿದ್ದೇವೆ ಅದರಂತೆ ನುಡಿತೇವೆ ಅನ್ನೋ ಮಾತನ್ನು ಈ ಸರ್ಕಾರ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರ ಮಾತು. ಅವ್ರು ಹೇಳುವಂತೆ ಮುಂಬರುವಂಥ 2028ರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ 2,000 ಹಣ ಇದೆ, ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ. ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ, ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೇ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ 2028ಕ್ಕೆ. ಹಾಗೇನೇ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಈ ಹಿಂದಿನ ಬೈ ಎಲೆಕ್ಷನ್ಗಳಲ್ಲಿ ಸೇರಿದಂತೆ ಈ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳು ಕೂಡ ನಿರೀಕ್ಷಿತ ಮಟ್ಟಕ್ಕೆ ಗೆಲುವಿಗೆ ಮುಂದಾಗಿರ್ತಕ್ಕಂಥ ಈ ಸಕ್ಸಸ್ಸನ್ನು ಮುಂದಿನ ಚುನಾವಣೆಗೂ ಕೂಡ ಕೊಂಡೊಯ್ಯೋದಕ್ಕೆ ಮುಂದಾಗಿದೆ. ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಈಗೇನು ಗೃಹಲಕ್ಷ್ಮಿ ಯೋಜನೆಗೆ ಈಗೇನು 2,000 ಕೊಡ್ತಿದ್ದಾರೆ ಅದನ್ನು ದುಪ್ಪಟ್ಟು ಮಾಡೋದಕ್ಕೆ ಕೂಡ ಕುಣಿಗಲ್ ಶಾಸಕರಂತ ರಂಗನಾಥ್ ಅವರು ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆ ಪಕ್ಷದಲ್ಲೂ ಕೂಡ ಈ ಬಗ್ಗೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ. ಹಾಗಿದ್ರೆ ಮುಂದಿನ ಚುನಾವಣೆಯ ವೇಳೆಗೆ, ಮುಂದಿನ ಚುನಾವಣೆಯ ನಂತರ ರಾಜ್ಯದ ಜನರಿಗೆ ಮತ್ತಷ್ಟು ಡಬಲ್ ಆಗುತ್ತಾ ಅವರಿಗೆ ಬರ್ತಿರ್ತಕ್ಕಂಥ ಗ್ಯಾರಂಟಿ ಹಣ ಮತ್ತು ಗೃಹಲಕ್ಷ್ಮಿ ಹಣ ಇದು ಡಬಲ್ ಆಗೋದಕ್ಕೆ ಈ ಒಂದು ಸಕ್ಸಸ್ನ ಸೀಕ್ರೆಟ್ ಏನು ಎಲ್ಲವೂ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾನೆ ನಾನು. ಸರ್, ರಾಜ್ಯದ ಜನರಿಗೆ ಇವತ್ತು ನೀವು ಹೇಳಿರ್ತಕ್ಕಂಥ ಅಧಿವೇಶನ ಮಾತಾಡ್ತಕ್ಕಂಥದ್ದು ಇವತ್ತು ಒಂದು ರೀತಿ ಗುಡ್ ನ್ಯೂಸು. ಈಗಾಗಲೇ ಎಷ್ಟೋ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಮತ್ತು ಈ ವಿಚಾರ ಪಕ್ಷದಲ್ಲಿ ಏನಾದರೂ ಚರ್ಚೆ ಮಾಡಿದ್ದೀರಾ ಆಲ್ರೆಡಿ? ನಾನು ಒಬ್ಬ ಗ್ರಾಮಾಂತರ ಶಾಸಕನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತೇನು ದುಡ್ಡು ಇವತ್ತು ಆಯವ್ಯಯ ಏನು ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ, 4,09,000 ಕೋಟಿಯನ್ನು ಇವತ್ತು ಸುಮಾರು 1,00,000 ಕೋಟಿ ಇವತ್ತು ಅನುದಾನಗಳನ್ನು ಸಬ್ಸಿಡಿ ಮೂಲಕ ಹಂಚ್ತಾ ಇದ್ದೀವಿ. ಅದರಲ್ಲೂ ಸಹ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 64,000 ಕೋಟಿನ ಕೊಡ್ತಾ ಇರೋಂಥದ್ದು ನೋಡಿದಿರಿ. ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ತರಬೇಕು ಅಂತ ಅವತ್ತಿನ ದಿನವೇ ಆಲೋಚನೆ ಮಾಡಿದಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ 5 ಕೆ ಜಿ ಅಕ್ಕಿ ಕೊಡೋದನ್ನು ಯಾವ ರೀತಿ 10 ಕೆ ಜಿ ಅಕ್ಕಿ ಕೊಡ್ತೇವೆ ಅಂತೇಳಿ ಮಾತಿನಂತೆ ನಾವು ಉಳಿಸ್ಕೊಂಡು ಅದರಂತೆ ಇವತ್ತು ಏನು 2,000 ರೂಪಾಯಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಂಥದ್ದನ್ನು ಈ ವರ್ಷ ಈ ಒಂದು 5 ವರ್ಷದಲ್ಲಿ ಪ್ರತಿ ತಿಂಗಳು ಕೊಡೋಂಥ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡಿರೋಂಥದ್ದು. ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಜನರಿಗೆ ಒಂದು ನೆಮ್ಮದಿ ಸಿಕ್ಕಿದೆ. ಹಾಹಾಕಾರ ಅಸಹಕಾರ ಇದ್ದಂಥ ಭಾಳಷ್ಟು ಬಡ ಕುಟುಂಬಕ್ಕೆ ಇದೊಂದು ಆರ್ಥಿಕವಾದಂಥ ಭದ್ರತೆ ಸಿಕ್ತು. ನಾನು ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗುತ್ತೆ ಅಂಥ ಏನು ಬಜೆಟ್ ಆಯವ್ಯಯ. ಅಂಥ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾ ಇದ್ದೇವೆ, ಅವತ್ತಿನ ದಿನ ಗಂಡಸರಿಗೆ 2,000, ಹೆಂಗಸರಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ. ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಮುಂದೆ 2028 ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂಥದ್ದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು 4,000 ಮಾಡಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಚುನಾವಣೆ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಹೋಗ್ತೀರಿ ಆಗಿದ್ರೆ? ನೋಡಿ, ಇಂದಿನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಂಥದ್ದು, ತಳ ಹಂತದ ಕಾರ್ಯಕರ್ತರುಗಳನ್ನು ಹುರಿದುಂಬಿಸೋಂಥದ್ದು. ಇವತ್ತು ಪ್ರತಿ ಹಂತದಲ್ಲೂ ಪದಗ್ರಹಣ ಮಾಡಿದ ತಕ್ಷಣ ಇವತ್ತು 1 ಕೋಟಿ ಜನ ಪದಗ್ರಹಣ ನೋಡಿದ್ರು. ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು, ಅದೇ ರೀತಿ ಮೇಕೆದಾಟು ಫಂಕ್ಷನ್ ಮಾಡಿದ್ರು, ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಭಾರತ್ ಜೋಡೋ ಮಾಡಿದ್ರು. ಆ ಥರ ಸಂಘಟನೆ ಮಾಡೋ ಅಂಥ ಶಕ್ತಿ ಇರೋವಂಥದ್ದು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನಂಗೆ ಸಂತೋಷ ಆಗುತ್ತೆ. ಆ ಕಾರಣಕ್ಕೋಸ್ಕರ 2028ಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಅಂಥ ಸಂದರ್ಭದಲ್ಲಿ 4,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, 2,000 ಹೆಣ್ಮಕ್ಳಿಗೆ, 2,000 ಗಂಡಸರಿಗೆ ಕೊಡೋಂಥ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು. ಈ ವಿಚಾರವನ್ನು ತಾವು ತಮ್ಮ ಹೈಕಮಾಂಡ್ ನಾಯಕರಾಗಿ ರಾಜ್ಯ ನಾಯಕರ ಗಮನಕ್ಕೂ ಕೂಡ ತರ್ತೀರಿ, ಈ ಚಿಂತನೆಯಲ್ಲಿದ್ದೀರಿ, ಸದ್ಯದಲ್ಲಿ ಮಾತಾಡ್ತೀರಿ ಈ ವಿಚಾರ? ಎಲ್ಲ ಶಾಸಕರ ಚಿಂತನೆ ಇದೇನೆ. ಬಡವರಿಗೆ ಇವತ್ತು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹಣವನ್ನು ಸಂದಾಯ ಆಗಬೇಕು ಅನ್ನೋದೊಂದು ಆಶಾಪೂರ್ವಕವಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಕೊಡುಗೆಗಳು ಎಲ್ಲೋ ಒಂದು ಕಡೆಗೆ ಕಷ್ಟ ಆಗ್ತಿದೆ, ಆರ್ಥಿಕ ಹೊರೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 4,000 ಕೊಡುವಂಥದ್ದು ತಮ್ಗೆ ಏನು ಅನ್ಸುತ್ತಿದೆ, ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ? BJP ಸರ್ಕಾರದವರು ಬಂದ ತಕ್ಷಣ, ನಮ್ಮ ಸರ್ಕಾರ ಬಂದ ತಕ್ಷಣ BJP ಪಕ್ಷದವರು ಒಂದೇ ಒಂದು ಬಿಡಿಗಾಸು ಕೊಡಲಿಕ್ಕಾಗಲ್ಲ ಅಂದರು, ಅಕ್ಕಿ ಕೊಡಲಿಕ್ಕಾಗಲ್ಲ ಅಂದರು, ಬಸ್ಸನ್ನ ಫ್ರೀ ಕೊಡಲಿಕ್ಕಾಗಲ್ಲ ಅಂದರು, ವಿದ್ಯುತ್ತಿನ ಫ್ರೀ ಕರೆಂಟ್ ಕೊಡೋಕ್ಕಾಗಲ್ಲ ಅಂದರು. ಒಂದೊಂದಾಗಿ 2 ಮಾಡಿಕೊಂಡು ಇವತ್ತು 2 ವರ್ಷ ಪೂರ್ಣಗೊಳಿಸ್ತಾ ಇದ್ದೇವೆ, ಮೇ 15ನೇ ತಾರೀಕು. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪರಿಪೂರ್ಣತೆಯಲ್ಲಿ ಸರ್ಕಾರದ ಸುಭದ್ರವಾದಂಥ ರೆವಿನ್ಯೂ ಸರ್ಪ್ಲಸ್ಸನ್ನು ತರುವಂಥದ್ದು ಆಯವ್ಯಯ ಕೊಡ್ತೇವೆ. ಹಾಗೆಯೇ ಏನು ನಾವು ಮಾತು ಕೊಟ್ಟಿದ್ದೇವೆ ಅದರಂತೆ ನುಡಿತೇವೆ ಅನ್ನೋ ಮಾತನ್ನು ಈ ಸರ್ಕಾರ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರ ಮಾತು. ಅವ್ರು ಹೇಳುವಂತೆ ಮುಂಬರುವಂಥ 2028ರ ಚುನಾವಣೆಗೆ ರಾಜ್ಯದ ಜನರಿಗೆ ಅದರಲ್ಲಿ ಈಗೇನು ಗೃಹಲಕ್ಷ್ಮಿ 2,000 ಹಣ ಇದೆ, ಅದು ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ನಮ್ಮ ಪಕ್ಷದಲ್ಲಿದೆ. ಇದು ಕೇವಲ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ, ಇಡೀ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಇದೇ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ 2028ಕ್ಕೆ. ಹಾಗೇನೇ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.